ನಮಸ್ತೆ ಫ್ರೆಂಡ್ಸ್, ಇವತ್ತು ಗುರುವಾರ. ಇವತ್ತು ಬೆಳಗ್ಗೆನೇ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹೆಚ್ಚಾಕೊತಾ ಇದ್ದೀನಿ. ಅದಾದ ನಂತರ ನಾನು ಕಸೂರಿ ಮೇಥಿ, ಕಲ್ಲು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಲ್ಲ ನಾನಿಲ್ಲಿ, ಮರಾಠಿ ಮೊಗ್ಗು, ಸ್ಟಾರ್ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ ನಂತರ ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ. ಅದು ಹಾಕಿದ ನಂತರ ಇದನ್ನು ತೊಗೊತಾ ಇದ್ದೀನಿ, ಪಲಾವ್ ಎಲೆ. ಅಂದರೆ ಒಗ್ಗರಣೆ ಹಾಕಿದಾಗ ಪಲಾವ್ ಎಲೆನ ಒಗ್ಗರಣೆಗೆ ಹಾಕ್ತೀನಿ. ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ನಾನು ಪಲಾವ್ಗೆ ಕಾಯಿ ಹಾಕ್ತೀನಿ. ಕಾಯಿ ನಾನು ಹಾಕ್ತೀನಿ, ಕೆಲವರು ಕಾಯಿ ಹಾಕ್ತಾರೆ, ಕೆಲವರು ಕಾಯಿ ಹಾಕಲ್ಲ. ನಾನು ಕಾಯಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನಂತರ ಸ್ವಲ್ಪ ಕಾಯಿ, 10-12 ಮೆಣಸಿನ್ಕಾಯಿ. ಅದಾದ ನಂತರ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ರೆಡಿ ಮಾಡಿಕೊಟ್ಟಿದ್ದೀನಿ ಪಲಾವ್ಗೆ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಇದೆ ಅಲ್ಲಿ. ಅದ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಫಸ್ಟು ಪಲಾವ್ ಎಲೆ ಹಾಕ್ತೀನಿ. ಪಲಾವ್ ಎಲೆ ಸ್ವಲ್ಪ ಒಂದು 10 ಸೆಕೆಂಡ್ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದೇ ಮೀನು. ಈರುಳ್ಳಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಂತರ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಅದು ಬೆಂದಿದೆ ಅಂದಾಗ ನಾನು ರುಬ್ಬಿರೋಂಥ ಖಾರ ಹಾಕ್ಕೊತಾ ಇದ್ದೀನಿ. ಖಾರ ಇಲ್ಲಿ ಹಸಿ ಮಸಾಲೆ ಆಗಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕಾಗುತ್ತೆ, ಅಂದರೆ ಕುದಿಬೇಕಾಗುತ್ತೆ, ಎಣ್ಣೆ ಬಿಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ವಾಸನೆ ಹಾಗೇ ಇರುತ್ತೆ. ಅದರಿಂದ ಸ್ವಲ್ಪ ಹೊತ್ತು 5 ನಿಮಿಷ ನಾನು ಕುದಿಯೋಕ್ಕೆ ಬಿಟ್ಬಿಟ್ಟೆ. ಅದಾದ ನಂತರ ಹೆಚ್ಕೊಂಡಿರೋ ತರಕಾರಿ ಹಾಕ್ತಾಯಿದ್ದೀನಿ, ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ತರಕಾರಿ ಹಾಕಿದ ಮೇಲೆ ನೆಕ್ಸ್ಟು ಇದಕ್ಕೆ 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ, ಅಂದರೆ 2 ಪಾವು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಈ 2 ಲೋಟ ಅಕ್ಕಿಗೆ ನಂತರ ನಾನು 4 ಲೋಟ ನೀರು ಸೇರಿಸ್ತಾಯಿದ್ದೀನಿ. 4 ಲೋಟ ನೀರು ಸೇರಿಸಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲ್ಗಡೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಯಾಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಂದರೆ ಪಲಾವ್ ಆದಮೇಲೆ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಇರೋಲ್ಲ. ನಾನೆಲ್ಲ ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಫೈನಲಿ ಪಲಾವ್ ರೆಡಿ ಆಯಿತು. ನಾವೆಲ್ಲ ತಿಂದ್ವಿ. ಆ್ಯಕ್ಚುಲಿ ಚೆನ್ನಾಗಿದೆ ಪಲಾವ್. ಥ್ಯಾಂಕ್ ಯು, ಬಾಯ್.